ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ, ಜೊತೆಗೆ ಎಳ್ಳಮಾಸೆ ಕೂಡ ಇದೆ. ಹಾಗಾಗಿ ಬಹಳ ವಿಶೇಷವಾದಂಥ ದಿನ. ಈ ದಿನದ ವಿಶೇಷತೆ ಏನು ಅನ್ನೋದನ್ನು ನೋಡೋಣ. ಜೊತೆಗೆ ಈ ದಿನ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು, ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಶುಕ್ರವಾರ ಜೊತೆಗೆ ಎಳ್ಳಮಾಸೆ ಕೂಡ ಇದೆ. ಈ ದಿನದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ಪ ಪುನರ್ಜನ್ಮನ ಮಾತ್ಮೀತ್ಯಾತ್ಮವಿದಾಂ ಕೃತುಶ್ಚಯ ಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸತತಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಅಮಾವಾಸ್ಯೆ ತಿಥಿ ಜ್ಯೇಷ್ಠ ನಕ್ಷತ್ರ. ಈ ದಿವಸ ಅಮಾವಾಸ್ಯೆ, ಸೂರ್ಯಚಂದ್ರರ ಸಂಗಮವನ್ನು ಅಮಾವಾಸ್ಯೆ ಅಂತ ಕರೀತಾರೆ. ಅವರಿಬ್ಬರು ಒಟ್ಟಾಗಿ ಒಂದು ರಾಶಿಯಲ್ಲಿ ಇದ್ದಾರೆ ಅಂದರೆ ಅದು ಅವತ್ತು ತುಂಬ ಒಂದೇ ನಾವು ಅದನ್ನು ಸ್ಫುಟ ಅಂತ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಭಾಷೆಯಲ್ಲಿ. ಹಾಗೆ ಒಂದೇ ಕಡೆ ನೆಲೆಸಿದ್ರೆ ಅದನ್ನು ಅಮಾವಾಸ್ಯೆ ಅಂತ ಕರೀತಾರೆ. ಈ ಅಮಾವಾಸ್ಯೆ ಬಹಳ ವಿಶೇಷವಾದದ್ದು. ಎಳ್ಳಮಾವಾಸ್ಯೆ. ಎಳ್ಳಿನ ಬೆಳೆ ಏನಿದೆ ಅದು ಹೀಗೆ ಕಟಾವಿಗೆ ಬರತಕ್ಕಂತಹ ಒಂದು ಕಾಲವಾದ್ದರಿಂದ ಇದನ್ನು ಎಳ್ಳಮಾವಾಸ್ಯೆ ಅಂತ ಕರೀತಾರೆ. ಪೌರ್ಣಮಿ, ಅಮಾವಾಸ್ಯೆ ಇವುಗಳನ್ನು ಗಮನಿಸ್ಕೊಂಡಾಗ ಮುಂದೇನು ಅನ್ನೋದನ್ನು ಹೇಳಿಬಿಡುತ್ತೆ ನಮ್ಮ ಪಂಚಾಂಗಗಳು. ನಾವು ಚೈತ್ರ ವೈಶಾಖಗಳಿಂದ ಗಮನಿಸ್ಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ. ಪ್ರತಿ ಪೌರ್ಣಮಿಯಲ್ಲೂ ಕಾರ ಹುಣ್ಣಿಮೆ, ಭೂಮಿ ಹುಣ್ಣಿಮೆ ಅಂತ ಅಲ್ಲಿಂದ ಶುರುವಾಗುತ್ತೆ. ಆಮೇಲೆ ಅನಂತನ ಹುಣ್ಣಿಮೆ ಅಂತ ಶುರುವಾಗುತ್ತೆ ಭಾದ್ರಪದ ಮಾಸದ ಹೊತ್ತಿಗೆ. ಮುಂದೇನಿದೆ ಅನ್ನೋದನ್ನು ಸೂಚಿಸುತ್ತೆ. ಹೇಗೆ ಪೌರ್ಣಮಿ, ಅಮಾವಾಸ್ಯೆ ಎರಡೂ ಕೂಡ ಮುಂದಿನ ದಿನಗಳ ಫಲವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಈ ಎಳ್ಳಮಾವಾಸ್ಯೆ ಬಹಳ ವಿಶೇಷ ನಮ್ಮ ಕರ್ನಾಟಕಕ್ಕೆ, ಅದರಲ್ಲೂ ತೀರ್ಥಹಳ್ಳಿಗೆ. ಯಾಕೆ ಅಂತಂದರೆ ಅಲ್ಲಿ ಪರಶುರಾಮ ಸ್ಥಾಪನೆ ಮಾಡಿದ ಪರಮೇಶ್ವರ, ಅದೂ ಒಂದು ರಾಮೇಶ್ವರ ಕ್ಷೇತ್ರವೇ ಆಗಿದೆ ನಮ್ಮ ತೀರ್ಥಹಳ್ಳಿಯ ಮಟ್ಟಿಗೆ. ಅಲ್ಲಿ ಬಹಳ ವಿಶೇಷವಾದ ಉತ್ಸವ, ಜಾತ್ರೋತ್ಸವ ನೆರವೇರುತ್ತೆ. ಅನೇಕ ಅಕ್ಕಪಕ್ಕದ ಹಳ್ಳಿಗಳವರು, ಅಕ್ಕಪಕ್ಕದ ಜಿಲ್ಲೆಯವರು ಅವರೆಲ್ಲ ಬಂದಲ್ಲಿ ತುಂಬ ಶ್ರದ್ಧೆಯಿಂದ, ಅಲ್ಲಿಗೆ ಎಷ್ಟೋ ಜನ ಕುಲದೇವತೆ, ಆ ದೇವತೆ ಆಗಿ ಅದನ್ನು ಈ ದಿವಸ ಭಕ್ತಿಯಿಂದ ಅವರ ಭಕ್ತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಉತ್ಸವದಲ್ಲಿ ಪಾಲ್ಗೊಳ್ತಕ್ಕಂಥದ್ದೆಲ್ಲ ಕಾಣ್ತೀವಿ. ಮತ್ತು ಇನ್ನೊಂದು, ಅಲ್ಲಿ ಪರಶುರಾಮ ತನ್ನ ತಾಯಿಯ ಶಿರಚ್ಛೇದನ ಮಾಡಿದ ಬಳಿಕ ಅವನು ಆ ಪಾಪವನ್ನು ತೊಳೆದುಕೊಳ್ಳಲಿಕ್ಕೆ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಂಚಾರ ಮಾಡ್ತಾನೆ, ಗಂಗೆಯಿಂದ ಮೊದಲುಗೊಂಡು. ಆದರೆ ಎಲ್ಲೂ ಕೂಡ ಒಂದು ಅಂಶ, ಒಂದು ಎಳ್ಳಿನ ಗಾತ್ರದ ಆ ಕಲೆ, ರಕ್ತದ ಕಲೆ ಅಂಟೇ ಇರುತ್ತೆ. ಅವನು ಕೊನೆಗೆ ಈ ಕ್ಷೇತ್ರಕ್ಕೆ ಇದನ್ನೆಲ್ಲ ದಾನ ಮಾಡಿದ್ನಲ್ಲ, ಕಶ್ಯಪರಿಗೆ ಭೂಮಿಯೆಲ್ಲ ದಾನ ಮಾಡಿದ ಮೇಲೆ ತಾನು ಸಮುದ್ರ ರಾಜನ ಪ್ರಾರ್ಥನೆ ಮಾಡಿ ನನಗೆ ಬಿಟ್ಕೊಡು ಅಂತ ಹೇಳಿ ಹೋಗುವ ಸಂದರ್ಭದಲ್ಲಿ ಇಲ್ಲಿ ನಮ್ಮ ತುಂಗಾ ತೀರಕ್ಕೆ ಬಂದು ಅಲ್ಲಿ ಕೊಡಲಿಯನ್ನು ತೊಳೆದನಂತೆ. ಆ ಎಳ್ಳು ಗಾತ್ರದ ಅಂಟುಕೊಂಡಿತ್ತಲ್ಲ ಕಲೆ, ಅದು ನಿವಾರಣೆಯಾಯಿತು ಅಂತ ಒಂದು ಕಥೆ, ಪ್ರಚಲಿತವಾದ ಕಥೆ ಇದೆ. ಈ ಕಾರಣದಿಂದಲೂ ಅಲ್ಲಿ ಎಳ್ಳು ಅಮಾವಾಸ್ಯೆ ಅನ್ನೋದು ಪ್ರಸಿದ್ಧಿ ನಮ್ಮ ಕರ್ನಾಟಕ ಮಟ್ಟಿಗೆ. ಎಳ್ಳಿನಷ್ಟು ಕೂಡ ದೋಷ, ಅದು ಅಂಟಿಕೊಂಡಂಥ ಪಾತಕ, ತಾಯಿ ಮಾತೃಹತ್ಯೆ ಅಂತಕ್ಕಂಥದ್ದು ಮಹಾದೋಷ ಅಲ್ವ. ಆ ಮಹಾಪಾತಕವನ್ನು ಕಳೆದುಕೊಳ್ಳುವ ಜಾಗ ಯಾವುದಪ್ಪ ಅಂತಂದರೆ, ಪರಶುರಾಮನಿಗೂ ಅಂತಹ ಪವಿತ್ರ ಸನ್ನಿಧಿ ಯಾವುದು ಅನ್ನಿಸ್ತು ಅಂದರೆ ಆ ತುಂಗಾ ತೀರ ಆಯಿತು. ಈ ಕಾರಣದಿಂದಾಗಿ ಈ ದಿವಸ ಅಲ್ಲಿ ಹೋಗಿ, ಈ ದಿವಸ ಅಂತಲ್ಲ ಯಾವತ್ತಾದರೂ ಹೋಗಿ ಆ ನೀರಿಗೆ ಅಷ್ಟು ಪವಿತ್ರತೆ ಇದೆ. ತುಂಗಾ ಸ್ನಾನ, ಗಂಗಾ ಸ್ನಾನ, ತುಂಗಾ ಪಾನ ಅಂತಿದೆ. ಅದು ಒಂದು ತೀರ್ಥ ಸೇವನೆ ಮಾಡಿಬಿಟ್ರೆ ಪಾಪಗಳೆಲ್ಲ ಹೋಗುತ್ತೆ ಅಂತ. ಹೀಗಾಗಿ ಆ ತುಂಗೆಯಲ್ಲಿ ನೀವು ಮಿಂದು ತೀರ್ಥ ಸೇವನೆ ಮಾಡಿದ್ರೆ ಇನ್ನೇನು ಬಾಹ್ಯಭ್ಯಂತರ ಶುಚಿ ಅಂತ, ಶರೀರವೂ ಶುಚಿಯಾಗುತ್ತೆ, ಅಂತರಂಗವೂ ಶುಚಿಯಾಗಿಬಿಡುತ್ತೆ. ಅಂಥ ಮಹತ್ತರವಾದ ಫಲವನ್ನು ಕರುಣಿಸ್ತಕ್ಕಂಥದ್ದಾಗಿದೆ ನಮ್ಮ ಈ ತಟ, ಈ ಗಂಗಾ ತಟ, ಅದು ತೀರ್ಥಹಳ್ಳಿ. ಅಲ್ಲಿ ಬಹಳ ವಿಶೇಷ. ಈ ದಿವಸ ಹೋಗಿ ಯಾರಾದರೂ ಸಾಧ್ಯವಾದರೆ ಆ ಸಮೀಪದಲ್ಲಿರ್ತಕ್ಕಂಥವ್ರು, ನಾವಲ್ಲಿ ಹೋಗ್ತಿದ್ದ ಹಾಗೆಯೇ
ಕುವೆಂಪು ಅವರವರ ಪದ್ಯಗಳ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಹೇಗೆ ಕುಪ್ಪಳ್ಳಿಯಲ್ಲಿ ಕಾಣ್ತೀವೋ ಆ ರೀತಿಯಲ್ಲಿ. ಅದು ಕುವೆಂಪು ಅವರವರ ಪದ್ಯಗಳು ಎಷ್ಟೋ ಪದ್ಯಗಳು ಅವು ವೇದಗಳ ಮಾತಿಗೆ ಬೇರೆಯಾಗಿಲ್ಲ. ಅವರ ಪದ್ಯಗಳನ್ನು ನೋಡಿದ್ರೆ ಅವರ ಏನು ಶಿವಭಕ್ತಿಯನ್ನು ನೋಡಿದ್ರೆ ಆ ಭಕ್ತಿಯ ಪರಾಕಾಷ್ಠೆ ಮಂತ್ರಗಳಿಗಿಂತ ಕಡಿಮೆ ಏನೂ ಇಲ್ಲ ಅಂತ ಅನಿಸ್ಬಿಡುತ್ತೆ. ಆ ರೀತಿಯ ಪದ್ಯಗಳು ಅವರನ್ನು ನೆನೆಸ್ಕೊಂಡ ಹಾಗೂ ಆಗುತ್ತೆ ಆ ಕ್ಷೇತ್ರಕ್ಕೆ ಹೋದರೆ. ಹೀಗಾಗಿ ಒಂದು ರೀತಿಯಲ್ಲಿ ಮನಸ್ಸು ತಣೀತಕ್ಕಂಥ, ಉಲ್ಲಾಸಗೊಳ್ತಕ್ಕಂಥ ಮತ್ತು ಭಗವಂತನ ಕಂಡು ಪುನೀತವಾಗ್ತಕ್ಕಂಥ ಎಲ್ಲ ಬಗೆಯಲ್ಲೂ ಸಂತಸ ಉಂಟಾಗುತ್ತೆ ಆ ಕ್ಷೇತ್ರಕ್ಕೆ ಹೋಗ್ಬಿಟ್ರೆ. ಅಂಥದ್ದನ್ನು ಸ್ಮರಣೆ ಮಾಡಿಕೊಂಡು ಇಲ್ಲೇ ಕೂತಿದ್ದೀವಲ್ಲ, ಸ್ಮರಣೆ ಆದರೆ ತುಂಗಾ ಸಿಂಚನವೇ ಆದ ಹಾಗಲ್ವ. ಹೀಗಾಗಿ ಈ ದಿವಸ ಅದನ್ನು ಸ್ಮರಿಸ್ಕೊಳ್ಳೋಣ. ನೀವು ಕೂತಲ್ಲೇ ಅಂಥದ್ದೊಂದು ಸ್ಮರಣೆ ಮಾಡೋದರಿಂದ ಆ ತುಂಗೆಯ ಪಾವಿತ್ರ್ಯತೆ ನಿಮ್ಮ ಮನಸ್ಸಿಗೂ ಬಂದು ಒದಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಇವತ್ತು ಎಳ್ಳಮಾಸೆ ಇದೆ. ಆ ತೀರ್ಥಹಳ್ಳಿಯ ರಾಮೇಶ್ವರ ದೇವರ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಾ. ನಾನು ಕೂಡ ತೀರ್ಥಹಳ್ಳಿಯವಳೇ ಆಗಿರೋದ್ರಿಂದ ಬಹಳ ಕನೆಕ್ಟ್ ಆಯಿತು ನನಗೂ ಕೂಡ. ಖುಷಿಯಾಗ್ಬಿಟ್ಟಿರುತ್ತೆ ನಿಮಗೆ ದಿವಸ. ಹೌದು ಶಾಸ್ತ್ರಿಗಳೇ, ಸಾಕಷ್ಟು ಜನ ಬರ್ತಾರೆ. ಬಹಳ ವಿಶೇಷವಾದಂತಹ ಜಾತ್ರೆ ಅಲ್ಲಿ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ರಾಥ ಅವರು ಕಳಿಸಿದ್ದಾರೆ. ರಾಥ ಅವರ ಜನ್ಮ ದಿನಾಂಕ 27/4/1983. ಹುಟ್ಟಿದ ಸಮಯ ಮಧ್ಯಾಹ್ನ 2 ಗಂಟೆ. ಪಾದ ನೋವಿದೆ, ಜೊತೆಗೆ ಹಲ್ಲು ನೋವಿದೆ, ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಧಾ ಅವರ ಪ್ರಶ್ನೆ, ಒಂದು ಕಾಲು ನೋವಿದೆ, ಎರಡನೇದು ಹಲ್ಲು ನೋವಿದೆ. ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ನೋಡಿ, ನಿಮ್ಮ ಜಾತಕವನ್ನು ಗಮನಿಸಿದ್ರೆ ನೀವು ಅಷ್ಟು ಆತಂಕಗೊಳ್ಳುವ ಅವಶ್ಯಕತೆ ಏನೂ ಇಲ್ಲ. ಅಂಥ ಪ್ರಮಾದವನ್ನೇನು ಸೂಚಿಸ್ತಾ ಇಲ್ಲ. ವಸ್ತುತಃ ಪಾದದ ನೀವು ಹೇಳಿದ್ದೀರಾ, ಅಲ್ಲಿ ಶಾಸ್ತ್ರಗಳಲ್ಲಿ ಲಗ್ನದಿಂದ ಏನು 12ನೇ ಮನೆಯವರೆಗೆ ವಿಭಾಗ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಕಂ ದೃಕ್ಶ್ರೋತ್ರ ನಸಾ ಕಪೋಲ ಹನವೋ ವಕ್ತ್ರಂಚ ಹೋರಾದಯಸ್ಥೆ ಕಂಠಾಂಸಕ ಬಾಹು ಪಾರ್ಶ್ವ ಹೃದಯ ಕ್ರೋಢಾನಿ ನಾಭಿಸ್ತತ ಅಂತ ಮುಂದುವರಿಯುತ್ತೆ. ಅದು ಅಂಘ್ರಿ ಅಲ್ಲಿವರೆಗೆ ಬರುತ್ತದೆ. ಇದನ್ನೆಲ್ಲ ಗಮನಿಸ್ಕೋಬೇಕು. ವಸ್ತುತಃ ಒಂದು ಜಾತಕ ಪರಿಶೀಲಿಸುವಾಗ ಯಾವ್ಯಾವ ದ್ರೇಕಾಣದಲ್ಲಿ ಯಾವ್ಯಾವ ಗ್ರಹಗಳಿದ್ದಾವೆ, ಯಾವ ದ್ರೇಕಾಣಕ್ಕೆ ಬಿದ್ದಿದೆ ಆ ಗ್ರಹ, ಇದನ್ನು ನೋಡಿಕೊಂಡು ಪಾಪಗ್ರಹವಾಗಿದ್ದರೆ ಇಂಥ ಕಡೆಯೇ ಪೆಟ್ಟಾಗತ್ರಿ, ಇಂಥ ಕಡೆಯೇ ನೋವು ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳಲಿಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲಿ ನಿಮಗೇನಾಗಿದೆ, ಈ ಪಾದದ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ ನಿಮಗೆ ಶನೈಶ್ಚರನ ಜೊತೆಗೆ ತೃತೀಯದಲ್ಲಿದ್ದಾನೆ. ಇದು ಪಾದಕ್ಕೆ ಮತ್ತು ಸ್ವಲ್ಪ ಪಾಪಗ್ರಹಗಳ ಜೊತೆ ಇದ್ದರೆ ಸಾಕಾಗುತ್ತೆ. ಮತ್ತು ಕುಜನ ದೃಷ್ಟಿ ಬೇರೆ ಇದೆ, ಉಗ್ರ ದೃಷ್ಟಿ. ಈ ಕಾರಣದಿಂದಾಗಿ ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ ಈಗ ಗುರು ಭಕ್ತಿ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ತೊಂದರೆ ಇಲ್ಲ, ಚೆನ್ನಾಗಿದ್ದಾನೆ. ಹೀಗಾಗಿ ನೀವು ಆತಂಕಗೊಳ್ಳುವ ಅವಶ್ಯಕತೆ ಏನೂ ಇಲ್ಲ. ತೀರಾ ಏನು ಪ್ರಮಾದ ಅನ್ನೋದನ್ನೇನು ಸೂಚಿಸ್ತಾ ಇಲ್ಲ. ನೀವು ಶನೈಶ್ಚರ ದೇವಸ್ಥಾನಕ್ಕೆ ಹೋಗಿ ನೀವು ರುದ್ರಾಭಿಷೇಕ ಮಾಡಿಸಿ ಮತ್ತು ಶನೈಶ್ಚರ ಕವಚ ಮತ್ತು ದುರ್ಗಾ ಕವಚ ಇವೆರಡನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ. ದುರ್ಗಾ ಕವಚವನ್ನು ಬೆಳಗ್ಗೆ ಹೇಳ್ಕೊಳ್ಳಿ, ಶನೈಶ್ಚರ ಕವಚವನ್ನು ರಾತ್ರಿ ವೇಳೆ ಹೇಳ್ಕೊಳ್ಳಿ, ಸಂಜೆ ವೇಳೆ ಹೇಳ್ಕೊಳ್ಳಿ. ಇದು ತುಂಬ ಸಹಾಯ. ನೋಡಿ, ಪರೀಕ್ಷೆ ಮಾಡಿ. ನಿಮಗೆ ಒಂದು 15 ದಿವಸ ನಿರಂತರವಾಗಿ ಇದನ್ನು ಹೇಳ್ಕೊಂಡ್ಬಿಟ್ರೆ ಈ ನೋವಿಂದ ಹೊರಗೆ ಬರ್ತೀರ. ಮುಖ್ಯವಾಗಿ ತಪಾಸಣೆನೂ ಮಾಡಿಸಿ. ಅವರು ಕೊಟ್ಟ ಔಷಧಿ ಭಗವಂತನ ಕೃಪೆಯಿಂದ ಸಂಜೀವಿನಿ ಆಗುತ್ತೆ. ಆ ರೀತಿ ಚಿಂತನೆ ಮಾಡಬೇಕು. ಅದನ್ನು ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಧಾರವಾಡದಿಂದ ಶಿವಾನಂದ್ ಅವರು ಕಳಿಸಿದ್ದಾರೆ. ಶಿವಾನಂದ್ ಅವರ ಜನ್ಮ ದಿನಾಂಕ 10/8/2012. ಹುಟ್ಟಿದ ಸಮಯ ಮಧ್ಯಾಹ್ನ 1 ಗಂಟೆ 20 ನಿಮಿಷ. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಿವಾನಂದ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯಾಧಿಪತಿಯಾದ ಗುರು ತುಂಬ ಚೆನ್ನಾಗಿದ್ದಾನೆ. ಲಗ್ನಕ್ಕೆ ಗುರು ದೃಷ್ಟಿ ಇದೆ. ಕೇತು ಜೊತೆಗಿದ್ದಾನೆ. ಇರಲಿ, ನೋಡೋಣ. ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ಚಂದ್ರದಶೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ಅಷ್ಟಮದಲ್ಲಿದ್ದಾನೆ, ವ್ಯಯಾಧಿಪತಿ. ಹೀಗಾಗಿ ಸ್ವಲ್ಪ ತೊಂದರೆ ಆಗಬಹುದು. ನೋಡಿ, ಹತ್ತಿರದಲ್ಲಿ ಯಾವುದಾದ್ರೂ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ನೀವು ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ. ತುಂಬ ಸಹಾಯವಾಗುತ್ತೆ. ಪ್ರತಿ ಶುಕ್ರವಾರ ಇದನ್ನು ಮಾಡಿ. ಆ ವಿದ್ಯಾಲಕ್ಷ್ಮಿ
ಹಾಗೆ ಒಲಿದು ಬರ್ತಾಳೆ. ಆ ಜೇನಿನಲ್ಲಿ ನಿಮಗೆ ಆ ಒಂದು ಮಧುವಿದ್ಯೆ ಅಂತಲೇ ಬಹಳ ವಿಶೇಷವಾಗಿ ಉಪನಿಷತ್ತಲ್ಲಿ ಹೇಳುತ್ತೆ. ಲಕ್ಷ್ಮಿ ನಾವು ಏನೋ ಬರೀ ಸಂಪತ್ತು ಅಂದ್ಕೊಂಡ್ಬಿಡ್ತೀವಿ, ಹಾಗಲ್ಲ. ಆಕೆ ಬಹಳ ಜಾಣ್ಮೆ ಬೇಕು. ಅಂದರೆ ಮನುಷ್ಯ ಈ ಒಂದು ಗೊಂದಲವನ್ನು ದಾಟ್ಕೊಳ್ಬೇಕು ತನ್ನ ಜೀವನದಲ್ಲಿ, ಅಂದರೆ ಆ ವಿದ್ಯೆಯನ್ನು ಕಲಿಬೇಕು ಅಂತ ಮಾತಂಗಿ ಅಂತೆಲ್ಲ ಕರೀತಾರೆ ಆಕೆಯನ್ನು. ಇರಲಿ ಬಿಡಿ. ಅಂತೂ ಈ ಮಾತಂಗಿಯ ಆರಾಧನೆಯು ಆಗುತ್ತೆ, ಕೆಲವೆಲ್ಲ ವಿಶೇಷವಾಗಿದ್ದಾವೆ. ಆದರೆ ಅದನ್ನೆಲ್ಲ ಹೇಳೋಕ್ಕೆ ಏನಾಗುತ್ತೆ, ಪಾಪ ಜನರಿಗೆ ಗೊತ್ತಾಗಲ್ಲ, ಅದರ ಮೂಲ ಮಂತ್ರ ಏನೂ ಅರ್ಥ ಆಗಲ್ಲ. ಹೀಗಾಗಿ ನಾನು ತುಂಬ ಸರಳವಾದದ್ದು ಏನೋ ಒಂದು ಹೇಳಿರ್ತೀನಿ. ಆದರೆ ಆ ಸರಳತೆಯಿಂದಾಗಿ ಅದರ ಫಲ ಇಲ್ಲ ಅಂತಲ್ಲ, ನಿಮ್ಮ ಶ್ರದ್ಧೆಯ ಮೇಲೆ ನಿಂತಿರುತ್ತೆ. ಹೀಗಾಗಿ ನಾನೇನು ಮಾತಂಗಿ ಉಪದೇಶ ತಗೊಂಡು ಆಕೆಗೆ ಹೇಳಿ ಅಂತಂದರೆ ಆಗುತ್ತಾ? ಅದಾಗದೇ ಇರೋ ಮಾತು. ಹೀಗಾಗಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ, ಆ ಜೇನನ್ನು ಪ್ರಸಾದ ತಿನ್ನಿಸಿ. ಮಹಾಲಕ್ಷ್ಮಿಯ ಕೃಪೆ ಆ ಅಭಿಷೇಕದ ಜೇನಿನಲ್ಲಿ ಅಡಕವಾಗಿರುತ್ತೆ, ಶ್ರದ್ಧೆ ಮೇಲಿರುತ್ತೆ. ನಮ್ಮ ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತ. ಹೀಗಾಗಿ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಬೆಂಗಳೂರಿನಿಂದ ಅಖಿಲೇಶ್ ಅವರು ಕಳಿಸಿದ್ದಾರೆ. ಅಖಿಲೇಶ್ ಅವರ ಜನ್ಮ ದಿನಾಂಕ 1/3/2001. ಹುಟ್ಟಿದ ಸಮಯ ಸಂಜೆ 4:31. MCA ಆಗಿದೆ. ಸರ್ಕಾರಿ ಕೆಲಸ ಸಿಗುತ್ತಾ? ನನ್ನ ಕೆಲಸದ ಭವಿಷ್ಯ ಹೇಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಖಿಲೇಶ್ ಅವರ ಪ್ರಶ್ನೆ, ಅವರು ಕೆಲಸದ ಭವಿಷ್ಯದ ಬಗ್ಗೆ ಕೇಳಿದ್ದಾರೆ. ಹೇಗಿದೆ ಅಲ್ವಾ? ನೋಡಿ, ತಮ್ಮದು ಕರ್ಕಟಕ ಲಗ್ನದಿಂದ ಕರ್ಮಸ್ಥಾನದಲ್ಲಿ ಲಗ್ನಾಧಿಪತಿ ಇದ್ದಾನೆ. ಕರ್ಮಾಧಿಪತಿ ಕುಜನು ತುಂಬ ಚೆನ್ನಾಗಿದ್ದಾನೆ. ಇದೆಲ್ಲ ಒಳ್ಳೆಯ ಲಕ್ಷಣ ಇವರೇ. ನೀವು ಕೇಳಿದ್ದೀರಾ ವೃತ್ತಿಯ ಭವಿಷ್ಯ ಹೇಗಿರುತ್ತೆ, ಕೆಲಸದಲ್ಲಿ ಮುಂದಿನ ಫಲ ಏನು ಅಂತ. ಚೆನ್ನಾಗಿದೆ ಅಂತಲೇ ಹೇಳಬೇಕಲ್ವ. ಶುಕ್ರನೂ ಚೆನ್ನಾಗಿದ್ದಾನೆ, ಭಾಗ್ಯಸ್ಥಾನದಲ್ಲಿ ಲಾಭಾಧಿಪತಿ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಸಂಪಾದನೆ ಮಾಡ್ತೀರಾ, ಒಳ್ಳೆಯ ವಾಹನ ಇಟ್ಕೊಳ್ತೀರಾ, ಸುಖವಾಗಿ ಓಡಾಡ್ತೀರಾ, 4-6 ಜನ ನಿಮಗೆ ಸೇವೆ ಮಾಡ್ತಾರೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಹೇಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಪ್ರಸ್ತುತ ರಾಹುದಶೆಯಲ್ಲಿ ರಾಹುಭುಕ್ತಿ ನಡೀತಾ ಇದೆ ನಮಗೆ. ಮುಂದಿನ ಸೆಪ್ಟೆಂಬರ್ವರೆಗೆ ಇದೆ. ಆಮೇಲೆ ಗುರು ಪ್ರಾರಂಭ ಆಗುತ್ತೆ. ಮುಂದಿನ ಸೆಪ್ಟೆಂಬರ್ ನಂತರ ಅತ್ಯಧಿಕ ಲಾಭ ಬರುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಂಜನ್ ಅವರು ಕಳಿಸಿದ್ದಾರೆ. ರಂಜನ್ ಅವರ ಜನ್ಮ ದಿನಾಂಕ 5/1/2001. ಹುಟ್ಟಿದ ಸಮಯ ಮಧ್ಯಾಹ್ನ 12:45. ಸರ್ಕಾರಿ ಕೆಲಸ ಸಿಗುತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಂಜನ್ ಅವರ ಪ್ರಶ್ನೆ, ಅದು ಕೂಡ ಸರ್ಕಾರಿ ನೌಕರಿ ಇದೆಯಾ ಅಂತ. ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶನೈಶ್ಚರ ಧನಸ್ಥಾನದಲ್ಲಿದ್ದಾನೆ. ನೋಡಿ, ಹಣ ಸಂಪಾದನೆ ಆಗುತ್ತೆ. ಕೆಲಸ ಮಾಡ್ತೀರಾ, ಕೆಲಸಕ್ಕೆ ಹಣ ಬರುತ್ತೆ. ಸರ್ಕಾರಿ ನೌಕರಿ ಅಂತ ಇಲ್ಲ. ಸರ್ಕಾರಿ ನೌಕರಿಗೆ ಸ್ವಲ್ಪ ನವಾಂಶದಲ್ಲಿ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ. ನೋಡಿ, ತಮಗೀಗ ಚಂದ್ರದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ಲಾಭದಲ್ಲಿದ್ದಾನೆ. ಪ್ರಯತ್ನ ಮಾಡಿ. ಹೇಗಿದೆ ಅಂತಂದರೆ 50-50 ಥರ ಇದೆ. ಸಿಕ್ಕರೆ ಸಿಗಬಹುದು, ಸಿಗದೇ ಇರಬಹುದು, ಆ ರೀತಿಯ. ಯಾಕೆ ಕಾರಣ ಅಂತಂದರೆ ನೋಡಿ, ವ್ಯಯಾಧಿಪತಿ ಗುರು ಜೊತೆಗೆ ಶನಿ ಸೇರಿದ್ದಾನೆ ಧನಸ್ಥಾನದಲ್ಲಿ. ಹೀಗಾಗಿ ಸ್ವಲ್ಪ ಕ್ಲಿಷ್ಟತೆಯೂ ಇದೆ. ಆದರೆ ನವಾಂಶವನ್ನು ಗಮನಿಸ್ಕೊಂಡ್ರೆ ಶನೈಶ್ಚರನಿಗೆ ಬಲ ಇದೆ, ಕರ್ಮಾಧಿಪತಿಗೆ ಬಲ ಇದೆ. ಪ್ರಯತ್ನ ಮಾಡಿ. ಮನುಷ್ಯ ಪ್ರಯತ್ನ ಬೇಕಲ್ವ. ಮತ್ತು ಈಶ್ವರನ ಆರಾಧನೆ ಮಾಡಿ. ಈಶ್ವರನ ಆರಾಧನೆಯಿಂದ ಪ್ರತಿ ಶನಿವಾರ ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆ ಮಾಡಿಸಿ. 1 ವರ್ಷಗಳ ಕಾಲ ನಿರಂತರವಾಗಿ ಪ್ರತಿ ಶನಿವಾರ ಮಾಡಿಸಿ. ಕೃಪೆಯಾಗಲಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರುವಿನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಈ ದಿವಸ ಮಾಂದ್ಯವತಿಯಾಗಿದೆ, ಅದು ತುಲಾ ರಾಶಿಯಲ್ಲಿ. ವೃಶ್ಚಿಕ ರಾಶಿಯಲ್ಲಿ ಚಂದ್ರ, ಶುಕ್ರ ಹಾಗೂ ಬುಧರನ್ನು ಕಾಣ್ತಾ ಇದ್ದೀವಿ. ರವಿ ಕುಜರು ಒಟ್ಟಾಗಿದ್ದಾರೆ, ಅದು ಧನು ರಾಶಿಯಲ್ಲಿ. ಇನ್ನು ರಾಹು ಮತ್ತು ಶನೈಶ್ಚರರು ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನೋಡಿ, ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಸಹಕಾರ ಸಿಗುತ್ತೆ, ಸಂಶಯ ಇಲ್ಲ ಅದರಲ್ಲಿ. ಮತ್ತು ಈ ದಿವಸ ಗುರುವಿನ ದೃಷ್ಟಿ ಲಾಭಕ್ಕಿದೆಯಲ್ಲ, ಇದು ಲಾಭವನ್ನು, ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ ಲಾಭ ಇತ್ಯಾದಿಗಳನ್ನು ಕಾಣಬಹುದು. ದೇವತಾ ಪೂಜೆ ಪುರಸ್ಕಾರಗಳಲ್ಲಿ ಮನಸ್ಸು, ಆ ರೀತಿಯಲ್ಲಿ ಒಂದು ರೀತಿಯ ಅಸಮಾಧಾನದ ಫಲ ಅದನ್ನು ಕಾಣಲಿಕ್ಕೆ ಅವಕಾಶ ಇದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪ ಕಿರಿಕಿರಿ ಇದೆ ಇವರೇ. ಈ ದಿವಸ ನಿಮಗೆ ಒಬ್ಬರನ್ನ ಕಂಡ್ರೆ ಆಗದೇ ಇರೋದಲ್ಲ, ನೀವು ಮಾಡೋ ಕೆಲಸಗಳು ಕಿರಿಕಿರಿ ಆಗಿಬಿಡುತ್ತೆ. ಆ ರೀತಿಯ ಒಂದು ಸಾಧ್ಯತೆ ಇದೆ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಕುಟುಂಬ ಸೌಖ್ಯ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಮಾತಿನ ಸೌಕರ್ಯ, ಮಾತಿನ ಬಲ,
ಬರವಣಿಗೆ ಕೆಲ ಕ್ಷೇತ್ರಗಳಲ್ಲಿ ಇರೋರಿಗೆ ಸ್ಕ್ರಿಪ್ಟ್ ರೈಟರ್ಸು ಮತ್ತೊಬ್ಬರು ಅಂಥವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಈ ದಿವಸ ವೃತ್ತಿಯಲ್ಲೂ ಲಾಭದಾಯಕವಾಗಿದೆ. ಹಿರಿಯರಿಂದ ಸಹಕಾರ, ಅನುಕೂಲ, ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಸಾಲ ಈ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಹುಷಾರು, ಸಾಲದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಬೇಕು. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ, ಹಿರಿಯರಿಂದ ಸಹಕಾರ, ಸೀನಿಯರ್ಸಿಂದ ಸಹಕಾರ, ಸಪೋರ್ಟ್ ಮತ್ತು ಉಪಕಾರ ಉಂಟಾಗ್ತಕ್ಕಂಥದ್ದು ಈ ರೀತಿಯಲ್ಲಿ ಅನುಕೂಲಕರವಾಗಿದೆ. ಈ ದಿವಸ ನಿಮಗೆ ಸ್ನೇಹಿತರು, ಬಂಧುಗಳಿಂದ ಒಂದು ಸಮಾಧಾನ, ಸೌಖ್ಯ. ಮತ್ತು ಈ ದಿವಸ ನಿಮಗೆ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ. ಬೆನ್ನು ಮತ್ತು ಉದರ ಇವುಗಳ ತೊಂದರೆ ಉಂಟಾಗಬಹುದು, ಹುಷಾರು. ಹೈಯರ್ ಸ್ಟಡೀಸ್ ಅವರಿಗೆ ಸ್ವಲ್ಪ ಜಗಳ, ಘರ್ಷಣೆ. ಕಾಲೇಜಿಗೆ ಹೋಗೋದು ನಾವು ಯಾಕಾಗಿ ಅಂದರೆ ಅದು ಬಿಟ್ಟು ಬೇರೆ ಎಲ್ಲ ಮಾಡೋದು, ಓದೋದು ಬಿಟ್ಟು ಆ ರೀತಿಯ ಜಗಳ, ಘರ್ಷಣೆಗೆ ಅವಕಾಶ ಇದೆ ಇವರು ಈ ದಿವಸ. ಇನ್ನೇನೋ ಗುಂಪು ಘರ್ಷಣೆ, ಇನ್ನೇನೋ ಒಂದು ಅಲ್ಲಿ ಸಮಸ್ಯೆಗಳು ಮಾಡ್ಕೊಳ್ಳೋದು ಸಾಧ್ಯತೆ ಈ ಥರದ್ದಿದೆ. ಹುಷಾರು. ಬುದ್ಧಿ ಭ್ರಮಣೆ ಅಂತೀವಲ್ಲ, ಬುದ್ಧಿ ವ್ಯತ್ಯಾಸ ಆಗೋದು ಆ ರೀತಿಯಲ್ಲಿದೆ. ಹೀಗಾಗಿ ಸ್ವಲ್ಪ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಲಲಿತಾ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ದಾಂಪತ್ಯದಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ. ಸಾಹಸ ಕಾರ್ಯಗಳಿಗೆ ಜಯ ಸಿಗ್ತಕ್ಕಂಥದ್ದು ಚೆನ್ನಾಗಿದೆ ಈ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಹೀಗಾಗಿ ಪ್ರಯಾಣಿಕರು, ಚಾಲಕರು ಮತ್ತು ಪ್ರಯಾಣಿಕರು ಅವರು ಮಧ್ಯೆ ಜಗಳ, ಘರ್ಷಣೆ, ಮತ್ತೊಂದು ಈ ರೀತಿಯ ಒಂದು ಸಾಧ್ಯತೆ ಇದೆ. ಹುಷಾರು. ಹೆಣ್ಮಕ್ಳು ಪ್ರಯಾಣ ಮಾಡ್ತಾಯಿದ್ರೆ ಹುಷಾರು, ಗಮನ ಇಟ್ಕೊಳ್ಳಿ. ಈ ದಿವಸ ಮನೆ ಈ ಹಿತ್ತಲು, ಗಾರ್ಡನ್ ಇತ್ಯಾದಿ ಏನೋ ಇರುತ್ತಲ್ಲ, ಅಲ್ಲಿ ವಿಷಜಂತುಗಳ ಭಯ ಇತ್ಯಾದಿ ಕೂಡ ಇದೆ, ಹುಷಾರು, ಗಮನ ಇರಲಿ. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಇದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ, ಅನುಕೂಲ, ಶುಭ ಫಲವನ್ನು ಕಾಣ್ತೀರಾ ಈ ದಿವಸ. ಲಾಭ ಇದೆ, ಹಿರಿಯರಿಂದ ಹೆಚ್ಚಿನ ಅನುಕೂಲ, ಸಹಕಾರ, ಲಾಭವನ್ನು ಕಾಣ್ತಕ್ಕಂತಹ ಸಾಧ್ಯತೆ ಇದೆ. ಈ ದಿವಸ ನಿಮಗೆ ಸ್ವಲ್ಪ ಭಯ, ಆತಂಕವೂ ಇದೆ, ಸ್ವಲ್ಪ ಅಂಜಿಕೆ ಅಂತೀವಲ್ಲ ಅದು ಉಂಟಾಗುವ ಸಾಧ್ಯತೆ ಇದೆ. ಮತ್ತು ಸೇವಕರು, ಸಹಾಯಕರನ್ನು ಹಚ್ಕೊಂಡ್ರೆ ಈ ದಿವಸ ಕೆಲಸಗಳಾಗಲ್ಲ, ಯಾರಿಗೂ ವಹಿಸಬೇಡಿ ಈ ದಿವಸ. ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳೋದು ಒಳ್ಳೆಯದು. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಫಲವನ್ನು ಸೂಚಿಸ್ತಾ ಇದೆ. ಹಿರಿಯರಿಂದ ಸಹಕಾರ ಸಿಗುತ್ತೆ, ಬುದ್ಧಿವಂತರ ಸಹಕಾರ ಸಿಗುತ್ತೆ. ಮುಖ್ಯವಾಗಿ ದಾಂಪತ್ಯದಲ್ಲೂ ಅನ್ಯೋನ್ಯತೆ, ಸಾಮರಸ್ಯ ಕಾಣ್ತೀರಾ ಈ ದಿವಸ. ಸ್ನೇಹಿತರ ಜೊತೆಗೆ ಸ್ವಲ್ಪ ಘರ್ಷಣೆ, ಒಂದು ಸ್ವಲ್ಪ ಏನೋ ಅಸಮಾಧಾನ ಇದೆ, ಮಾತು ಅಷ್ಟೇ ಒರಟಾಗುತ್ತೆ ಈ ದಿವಸ. ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ನರಸಿಂಹ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ ಈ ದಿವಸ. ಕೆಲಸ ಕಾರ್ಯಗಳಿಗೆ ನಿಮಗೆ ಬಹಳ ವಿಶೇಷ ಸಹಕಾರ ಸಿಗುತ್ತೆ, ಧೈರ್ಯ ಇದೆ, ಮುಖ್ಯವಾಗಿ ಧೈರ್ಯ, ಸಾಹಸದ ಕಾರ್ಯಗಳು ದಿನ ಈ ದಿವಸ. ದೇವತಾ ಪೂಜೆ ಪುನಸ್ಕಾರಗಳಲ್ಲೂ ಭಾಗಿಯಾಗ್ತಕ್ಕಂಥದ್ದು, ಮನಸ್ಸಿಗೆ ಒಂದು ಸಮಾಧಾನದ ರೀತಿಯಲ್ಲಿ ಭಾಗವಹಿಸುವಿಕೆ ಅದು ತುಂಬ ಚೆನ್ನಾಗಿದೆ. ಆರೋಗ್ಯ ಸ್ವಲ್ಪ ತಲೆ ನೋವು, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಇದೆ ಈ ದಿವಸ. ಸರ್ಕಾರಿ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಸಹಕಾರ ಸಿಗುತ್ತೆ. ಧನಾನುಕೂಲ, ಧನ ಸಹಾಯ ಇದೆಲ್ಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮೆಡಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿರೋರಿಗೆ, ಈ ಪಾಲಿಟೆಕ್ನಿಕ್ ಆ ಕ್ಷೇತ್ರಗಳಲ್ಲಿರೋರಿಗೆ, ಕೆಲಸ ಮಾಡೋರಿಗೆ ಧನ ಲಾಭ ತುಂಬ ಚೆನ್ನಾಗಿದೆ. ಕಾಲಿಗೆ ಪೆಟ್ಟಾಗಬಹುದು ಇವರೇ ಈ ದಿವಸ. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ, ಸ್ನೇಹಿತರಿಂದ ಸಹಾಯ, ಸ್ನೇಹಿತರಿಂದ ಅನುಕೂಲ, ಮತ್ತು ಪ್ರಯಾಣದಲ್ಲಿ ಹಿರಿಯರಿಗೆ ಸಹಾಯ ಸಹಕಾರಗಳು ಉಂಟಾಗ್ತಕ್ಕಂಥದ್ದು. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ವಿದೇಶ ವಹಿವಾಟಿನ ಅನುಕೂಲಗಳು ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಶರೀರಕ್ಕೆ ಸ್ವಲ್ಪ ತರಚೋ, ಗಾಯೋ ಈ ಥರದ್ದಾಗಬಹುದು, ನೀವು ಕೂಡ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಮಕರ ರಾಶಿಯವರಿಗೆ ಈ ದಿವಸ ಲಾಭದಾಯಕ ದಿನ. ಯಂತ್ರೋದ್ಯಮ ಕ್ಷೇತ್ರದಲ್ಲಿರೋರು, ಈ ಹಣ್ಣು ಹೂವಿನ ವ್ಯಾಪಾರಿಗಳು, ಹೈನುಗಾರರು ಇವರಿಗೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಕಾಣಬಹುದು. ಸ್ವಲ್ಪ ಚಂದ್ರನಿಗೆ ಸ್ವಲ್ಪ ಬಲ ಕಡಿಮೆ ಇದೆ, ಈ ಕಾರಣದಿಂದಾಗಿ ಆ ಲಾಭ ಇದ್ದಾಗ ಸಹಜವಾಗಿ ಹೆಚ್ಚಿನ ಶ್ರಮವೂ ಇರ್ತದೆ. ಮಾನಸಿಕ ಶ್ರಮ, ಆಲೋಚನೆ ತುಂಬ ಗೊಂದಲ ಉಂಟು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ, ವಿಘ್ನಗಳನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಜಗಳ, ಘರ್ಷಣೆ ಮತ್ತೊಂದು ಉಂಟಾಗಬಹುದು ಈ ದಿವಸ. ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಸ್ವಲ್ಪ ಸ್ತ್ರೀಯರಿಗೆ ಹಿನ್ನಡೆ ಇದೆ. ವೃತ್ತಿಯಲ್ಲಿ ಇಬ್ಬರು ಮೂರು ಜನರ ಮಾತು ಕೇಳಬೇಕಾಗುತ್ತೆ, ಯಾವ ಮಾತು ಫೈನಲ್ ಅನ್ನೋದು ಗೊತ್ತಾಗೋಲ್ಲ, ಹೀಗೆ ಗೊಂದಲ ಉಂಟಾಗುತ್ತೆ ಈ ದಿವಸ, ಕಾರ್ಯ ಗೊಂದಲ.
ಮತ್ತು ಈ ಔಷಧ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಸೇನೆಯಲ್ಲಿರ್ತಕ್ಕಂಥ ಸೈನಿಕರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ. ಧರ್ಮ ಕಾರ್ಯಗಳಲ್ಲಿ ವಿಶ್ವಾಸ ಹೋಗುತ್ತೆ. ಆ ರೀತಿಯ ಒಂದು ತೊಡಕು ಇದೆ. ತಪ್ಪದೇ ಈಶ್ವರನ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ಕಾರ್ಯ ಜಯ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಜಯ ಸಿಗ್ತಕ್ಕಂಥದ್ದು. ಸ್ನೇಹಿತರಿಂದ ಸಹಕಾರ ಚೆನ್ನಾಗಿದೆ. ಈ ದಿವಸ ಪ್ರಯಾಣ ಸೌಖ್ಯತೆಯನ್ನು ಕಾಣ್ತೀರಾ. ಈ ದಿವಸ ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಆಸಕ್ತಿ, ಅದರಲ್ಲಿ ಅನುಕೂಲ ಕಾಣಬಹುದು. ಸ್ವಲ್ಪ ಈ ದಿವಸ ನಿಮಗೆ ಅಪಮಾನ, ಮನಸ್ಸಿಗೆ ಬೇಸರ, ಇನ್ನೇನೋ ಒಂದು ರೀತಿಯ ಅವಮಾನಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ. ಇದರ ನಿವಾರಣೆಗೆ ಈಶ್ವರನ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಶರ್ವಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಶಿವಕೃಪೆಯಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.